ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಭಾಳಷ್ಟು ಜನ ಕೇಳ್ತಾ ಇದ್ರು ಏನಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಷನ್ ಯಾವ ಬರುತ್ತೆ ಅದರ ಬಗ್ಗೆ ಹೇಳಿ ಅಂತ. ಓಕೆನಾ, ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಬಂತು, ಈಗಾಗಲೇ ಅದರ ವೀಡಿಯೋ ಮಾಡಿದ್ದೀನಿ ಮತ್ತು ಕಟ್ ಆಫ್ ವೀಡಿಯೋನೂ ಮಾಡಿದ್ದೀನಿ. ಓಕೆನಾ, ಆ ಒಂದು ವಿಡಿಯೋ ಕೆಳಗಡೆ ನೀವು ಜಾಸ್ತಿ ಜನ ಕಾಮೆಂಟ್ ಹಾಕಿದ್ರಿ ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಷನು ಸಹ ಯಾವಾಗ ಬರುತ್ತೆ ಅಂತ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ. ಓಕೆನಾ, ಮೊದಲದಾಗಿ ಬಂದುಬಿಟ್ಟು ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ 2026 ಏನು ಫಾರೆಸ್ಟ್ ಗಾರ್ಡ್ ನೇಮಕಾತಿ ಇದೆಯೋ ಇದರಲ್ಲಿ ಸರಿಸುಮಾರು 700ಕ್ಕೂ ಹೆಚ್ಚು ಹುದ್ದೆಗಳು ಇರುವಂತಹ ಸಂಭವ ಇದೆ. ಓಕೆನಾ, ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ PUC ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓನ್ಲಿ PUC ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಓಕೆನಾ, ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಈ ಹಿಂದಿನ ಒಂದು ನೋಟಿಫಿಕೇಷನನ್ನು ನೋಡಿದಾಗ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ಸು PUC ಅಂಕಗಳ ಆಧಾರದ ಮೇಲೆ 1:20 ರೇಷಿಯೋವನ್ನು, ಈ 20 ರೇಷಿಯೋ ಏನಿದೆ 1:20 ರೇಷಿಯೋದಲ್ಲಿ ಒಂದು ಹುದ್ದೆಗೆ 20 ಜನರಂತೆ ಫಿಸಿಕಲ್ಗೆ ಆಯ್ಕೆ ಆಗ್ತಾರೆ. ಫಿಸಿಕಲ್ ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ ನಂತರ ನಿಮಗೆ PUC ಪ್ಲಸ್ ಎಕ್ಸಾಮ್ ಈ 2 ಸ್ಕೋರ್ ಆಧಾರಿತವಾಗಿ ನಿಮ್ಮನ್ನು ಸೆಲೆಕ್ಷನ್ನ ಮಾಡ್ತಾರೆ. ಇದರಲ್ಲಿ ಮೇನ್ ಡಿಸೈಡ್ ಮಾಡುವಂಥದ್ದು ಈ ಹಿಂದಿನ ನೋಟಿಫಿಕೇಷನ್ ಪ್ರಕಾರ ಅಂದರೆ PUC ಮಾರ್ಕ್ಸ್. ಯಾಕಂತಂದರೆ PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅದರ ಮೇಲೇ ನಿಮಗೆ 1:20 ಅಂದರೆ ಫಸ್ಟ್ ಎಂಟರ್ ಆಗೋದೇ PUC ಪರ್ಸೆಂಟೇಜ್ ಅದರ ಮೇಲೆ, ಕೊನೆಗೂ ಸೆಲೆಕ್ಟ್ ಆಗುವಂಥದ್ದು PUC ಪರ್ಸೆಂಟ್ ಪ್ಲಸ್ ಎಕ್ಸಾಮ್. ಓಕೆ, ಇಲ್ಲಿ ಮೇನ್ ಇರುವಂಥದ್ದು PUC ಪರ್ಸೆಂಟೇಜು. ಹಾಗಾಗಿ ಜಾಸ್ತಿ ಕಟ್ ಆಫು ಅಂದರೆ ಜಾಸ್ತಿ ಪರ್ಸೆಂಟೇಜ್ ಇದ್ದವರು ಇಲ್ಲಿ ಆಯ್ಕೆ ಆಗ್ತಾರೆ. ಓಕೆನಾ, ಕಟ್ ಆಫ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಬೇಕಾದರೆ ಯಾರಿಗಾದರೂ ಕಟ್ ಆಫ್ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿಯೂ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಪ್ಪ ಅಂತಂದರೆ ಸರ್ಕಲ್ ವೈಸು ಎಷ್ಟೆಷ್ಟು ನಿಲ್ಲುತ್ತೆ, ಎಷ್ಟು ಇತ್ತು ಹಿಂದೆ ಎಂಬುದನ್ನು ನಾನು ಹೇಳ್ತೀನಿ. ಓಕೆನಾ, ಬಟ್ ಈ ಒಂದು ನೋಟಿಫಿಕೇಷನ್ಗೆ ಈ ರೀತಿಯಾಗಿ ಪ್ರೊಸೆಸ್ ಇದೆ. ಇದರ ಒಂದು ನೋಟಿಫಿಕೇಷನ್ ಅಪ್ಪ ಅಂತಂತಂದರೆ ಈಗಾಗಲೇ ನಾನು ಹೇಳಿದ್ದೆ ಏನಪ್ಪ ಅಂದರೆ ಜುಲೈ ಆಗಸ್ಟಲ್ಲಿ ನೋಟಿಫಿಕೇಷನ್ ಬರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅಂತ. ಫಾರೆಸ್ಟ್ ವಾಚರು ಬಂತು, ಅದರ ಆನ್ಲೈನ್ ಅಪ್ಲಿಕೇಶನ್ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು ಮತ್ತು ನೆಕ್ಸ್ಟು ಫಾರೆಸ್ಟ್ ಗಾರ್ಡು ಸಹ ಈ ತಿಂಗಳಲ್ಲಿ ಯಾವುದೇ ಕ್ಷಣದಲ್ಲಾದರೂ ಸಹ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಸಿಗುತ್ತೆ, ಅಫಿಷಿಯಲಾಗಿ ಬರುತ್ತೆ. ಈಗ ಯಾವ ರೀತಿಯಾಗಿ ಫಾರೆಸ್ಟ್ ವಾಚರ್ ಬಂತು ಅದೇ ರೀತಿಯಾಗಿ ನಿಮಗೂ ಫಾರೆಸ್ಟ್ ಗಾರ್ಡ್ದು ಇದೇ ತಿಂಗಳಲ್ಲಿ ಯಾವಾಗಾದರೂ ಬರ್ಬೋದು. ಓಕೆನಾ, ಈ ತಿಂಗಳು ಇಲ್ಲಪ್ಪ ಅಂತಂತಂದರೆ ನೆಕ್ಸ್ಟ್ ಮಂತಲ್ಲಂತರೂ 100% ಜುಲೈ ಆಗಸ್ಟಲ್ಲಿ ಇವತ್ತೇ ಬರ್ಬೋದು ಅಥವಾ ಯಾವುದೇ ಕ್ಷಣದಲ್ಲಾದರೂ ಬರ್ಬೋದು. ಇಂತಿಷ್ಟು ಇದೇ ದಿನ ಅಂತಲ್ಲ, ಬಟ್ 100% ಈ ತಿಂಗಳು ಅಥವಾ ಮುಂದಿನ ತಿಂಗಳು ಬರುತ್ತೆ. ಓಕೆನಾ, ಬಟ್ ಇನ್ನೂ ಏನೋ ಚೇಂಜಸ್ ಆಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು, ಅದೆಲ್ಲ ಅದು ಇನ್ನೂ ಸಹ ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಬಂದಿಲ್ಲ. ಹಾಗಾಗಿ ಈ ಹಿಂದೆಯ ಒಂದು ನೇಮಕಾತಿ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ನೋಟಿಫಿಕೇಷನ್ ಬೇಕಿದ್ರೆ ನೀವು ಫಾರೆಸ್ಟ್ ವಾಚರ್ದು ನೋಡಿದಿರಲ್ಲ, ಆ ರೀತಿಯಾಗಿ ಇದೆ. ಅಂದರೆ ಇಂದಿನ ಸೆಲೆಕ್ಷನ್ ಪ್ರೊಸೆಸ್ ಇದೆ, ಬಟ್ ಅದನ್ನು ಏನು ಮಾಡ್ತಾರೋ ಎಂಬುದನ್ನು ನಾವು ಕಾದು ನೋಡಬೇಕಾಗ್ತದೆ ಸ್ನೇಹಿತರೆ. ಓಕೆನಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್.